ಸೊ ಗೈಸ್ ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಯೂಟ್ಯೂಬ್ ಬ್ಲಾಗ್ಗೆ ಸುಸ್ವಾಗತ ಗೈಸ್ ಎಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ನೋಡ್ಬೋದು ನನ್ನ ಗಾಡಿ ಕ್ಲೀನಾಗಿ ರೆಡಿಯಾಗಿ ಬೆಳಗ್ಗೆ ಎದ್ದು ಕ್ಲೀನಾಗಿ ಫ್ರೆಶಪ್ ಆಗಿ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀನಿ ಗೈಸ್. ಇಲ್ಲಿ ಏನು ಎತ್ತಾಗತ್ತೆ ಅಂದರೆ ತುಂಬ ತಿಂಗಳುಗಳಾಗಿ ತುಂಬ ವರ್ಷವೂ ಆಗಿತ್ತು ಅಂದ್ಕೊಳ್ಳಿ ಬಂದು ನನ್ನ ಗಾಡಿ ಜೊತೆ. ಸೊ ಇವತ್ತು ಟೈಮ್ ಬಂದಿದೆ, ಸೊ ಬಂದಿದ್ದೀನಿ. ಎಲ್ಲಿ ಏನು ಅಂತಂದ್ಬಿಟ್ಟು ಅಲ್ಲೇ ಹೋಗಿ ತೋರಿಸ್ತೀನಿ. ಸೊ ಗೈಸ್ ಹೋಗೋಣವಾ. ಒಂದು ತುಂಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ ನಿಮ್ಗೆ ಇವತ್ತು. ನನ್ನ ಲೈಫ್ನ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಂದ್ಕೊಳ್ಳಿ, ಮೀಟ್ ಮಾಡಿಸ್ತೀನಿ ಬನ್ನಿ ನೀವು. ಸೊ ಗೈಸ್ ಎಲ್ಲಿದ್ದೀನಿ, ಏನು ಕತೆ ಏನು ಅಂತಂದ್ರೆ ನನ್ನ ಲೈಫ್ನ ಇಂಪಾರ್ಟೆಂಟ್ ವ್ಯಕ್ತಿನ ಈಗ ನಿಮ್ಗೆ ಮೀಟ್ ಮಾಡಿಸ್ತೀನಿ ಗೈಸ್. ಎಲ್ಲ ನೋಡ್ಬೋದು ನನ್ನ ಬಾಸ್. ಸೊ ನಾನು ಆ ಕಡೆ ಹೋಗ್ಬೇಕು, ಈ ಕಡೆ ಬಂದಿಲ್ಲ, ಹೋಗ್ಬೋದು. ಸೊ ನೋಡಿ ನನ್ನ ಲೈಫಿನ ಅತಿ ದೊಡ್ಡ ಇಂಪಾರ್ಟೆಂಟ್ ವ್ಯಕ್ತಿ ಇವರೇ. ಸೊ ತುಂಬ ದಿವಸ ಆಗಿತ್ತು ಇಲ್ಲಿ ಬಂದರೆ ಒಂದು ನೆಮ್ಮದಿ, ಇಲ್ಲಿ ಬಂದರೆ ಒಂದು ಶಾಂತಿ, ಇಲ್ಲಿ ಬಂದರೆ ಒಂದು ಸ್ವಲ್ಪ ಏನು ಆರಾಮಾಗಿರುತ್ತೆ ಲೈಫು, ಆರಾಮಾಗಿ ಹೋಗುತ್ತೆ. ಎಷ್ಟೇ ಮೇಕಪ್ ಆಗಿದ್ರು ಏನೇ ಆಗಿದ್ರು ಆರಾಮಾಗಿ ಹೋಗ್ತಾ ಇರುತ್ತೆ. ಸೊ ಇವತ್ತು ಬಂದು ದರ್ಶನ ಮಾಡಿ ಹೊಡ್ತಾ ಇದ್ದೀನಿ ಗೈಸ್. ಹೋಗ್ತಾ ಸಿಗ್ತೀನಿ. ನಾನೇ ಒಂದು ಸ್ವಂದಲ್ಲಿ ಗಾಡಿ ಹಾಕ್ಬಿಟ್ಟು ಹೋಗಿದ್ದೀನಿ ಗೈಸ್. ನೋಡಿ ಕಾರ್ ಮಧ್ಯೆ ಜಾಗ, ಎಲ್ಲೂ ಜಾಗ ಇಲ್ಲ. ಫುಲ್ಲು ಶನಿವಾರ ಆದರೆ ಇಲ್ಲಿ ಹೆವಿ ರಶ್ ಇರುತ್ತೆ, ಗಾಡಿಗಳು ಹಾಕೋಕ್ಕೆ ಜಾಗ ಇರೋಲ್ಲ ಅಂತಂದ್ಬಿಟ್ಟು ನಾನೇ ಇದೊಂದು ಕಾರ್ ಸ್ವಂದಲ್ಲಿ ಒಂದು ಜಾಗ ನಾನೇ ಎಲ್ಲೋ ಏನೋ ಮಾಡ್ಕೊಂಡು ಹಾಕ್ಬಿಟ್ಟು ಹೋಗಿದ್ರೆ ಇವನು ಯಾರೋ ಆಸಾಮಿ ನನ್ನ ಗಾಡಿ ಎಗ್ದಿರೋರ ಅಂತ ಕಾರ್ ಹಾಕ್ಬಿಟ್ಟು ಹೋಗೋನೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಇವಾಗ. ಬರೋ ತನಕ ವೆಯ್ಟ್ ಮಾಡ್ಕೊಂಡು ಎಲ್ಲಿಗಾರೋ ಏನು ಕಥೆನೋ ಗೊತ್ತಿಲ್ಲ. ಮೋಸ್ಟ್ಲಿ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಕಾರ್ ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹೋಗಿದ್ದಾರೆ. ಹಿಂಗೆ ಹಾಕ್ಬಿಟ್ಟೋದ್ರೆ ನನ್ನ ಗಾಡಿ ಎತ್ತೋದು ಹೆಂಗೆ ಇತ್ಕಡೆ ಇರ್ತಾನೆ ಅಂದರೆ ಇಲ್ಲೊಂದು ಗಾಡಿ ಬುಲೆಟ್ ಇದೆ, ಎತ್ತಕ್ಕಾಗಲ್ಲ. ಸ್ವಂದಲ್ಲಂತೂ ಜಾಗ ಹೋಗಲ್ಲ, ತುಂಬ ಹಿಂಸೆ ಗುರು. ಸರಿ ನೋಡೋಣ ಏನಾಗುತ್ತಂತ, ಫೈಟ್ ಮಾಡೋಣ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇವತ್ತಿನ ಕಥೆ ಇಷ್ಟೇ. ಸೊ ಆಚೆ ಹೋಗಿದ್ದೆ, ಸ್ವಲ್ಪ ಕೆಲಸಗಳಿದ್ವು. ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದು ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಮನೇಲೇ ಇದ್ದೆ. ಮನೆಯಿದ್ದು ಮಲಗಿ ಎದ್ದು ಈಗ ಬ್ಲಾಗ್ನ ಏನು ಮಾಡ್ತಿದ್ದೀನಿ ಗೈಸ್. ನಂಗೆ ಮತ್ತೆ ಸಿಗ್ತೀನಿ ಅಂದರೆ ನಾಳೆ. ಅಲ್ಲಿವರೆಗೂ ತಟ್ಟ ಗೈಸ್. ಲವ್ ಯು.